ಸಿಎಂ ಸಿದ್ದರಾಮಯ್ಯನವರು ದಾಖಲೆಯ ಬಜೆಟ್ ಅನ್ನ ಮಂಡಿಸಿದ್ರು. ಯಾವ್ಯಾವ ಕ್ಷೇತ್ರಕ್ಕೆ ಏನೇನು ಸಿಕ್ಕಿದೆ ಅನ್ನೋದನ್ನ ನಾವು ಬೆಳಗ್ಗಿಂದಲೂ ಕೂಡ ಗಮನಿಸ್ತಾ ಇದ್ದೀವಿ. ಈ ನಡುವೆ ಬಜೆಟ್ ನಲ್ಲಿ ಏನಾದ್ರೂ ಭರವಸೆ ಸಿಗಬಹುದು ಅಂತ ಕಾಯ್ತಾ ಇದ್ದ ಗುತ್ತಿಗೆದಾರರಿಗೆ ಬಿಗ್ ಶಾಕ್ ಸಿಕ್ಕಿದೆ. ಹಣ ಬಿಡುಗಡೆಗಾಗಿ ಬೀದಿಗೆ ಇಳಿದಿರುವ ಗುತ್ತಿಗೆದಾರರು ಒಂದು ಕಡೆ, ಬಾಕಿ ಹಣ ಬಿಡುಗಡೆಗಾಗಿ ಗುತ್ತಿಗೆದಾರರ ಸಂಘ ಧರಣಿಯನ್ನು ಮಾಡ್ತಾ ಇದೆ. ರಾಜ್ಯಾದ್ಯಂತ ಕಾಮಗಾರಿ ಸ್ಥಗಿತಗೊಳಿಸಿ ತೀವ್ರ ಪ್ರತಿಭಟನೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಗುತ್ತಿಗೆದಾರರ ಧರಣಿ. ರಾಜ್ಯದ ವಿವಿಧೆಡೆಯಿಂದ ಆಗಮಿಸಿರುವ ಗುತ್ತಿಗೆದಾರರು 37,370 ಕೋಟಿ ಬಾಕಿ ಉಳಿಸಿಕೊಂಡಿದೆ ಸರ್ಕಾರ ಸ್ಪಂದಿಸದೇ ಇದ್ರೆ ಉಗ್ರ ಹೋರಾಟವನ್ನು ಮಾಡಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನ ಇದೀಗ ಗುತ್ತಿಗೆದಾರರ ಸಂಘ ಕೊಟ್ಟಿದೆ. ನಮ್ಮ ಹೋರಾಟ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ತೀವ್ರವಾಗಿರುತ್ತೆ ಅನ್ನೋ ವಾರ್ನಿಂಗ್ ಅನ್ನ ಗುತ್ತಿಗೆದಾರರ ಸಂಘ ಕೊಟ್ಟಿದೆ. ಅಟ್ಲೀಸ್ಟ್ ಬಜೆಟ್ ನಲ್ಲಿ ಏನಾದ್ರೂ ನಮಗೆ ಭರವಸೆ ಸಿಗಬಹುದು, ಬೆಳಕು ಸಿಗಬಹುದು, ಬಾಕಿ ಉಳಿಸ್ಕೊಂಡಿರುವಂತಹ ಹಣದಲ್ಲಿ ಅಲ್ಪ ಸ್ವಲ್ಪ ಏನಾದ್ರೂ ನಮಗೂ ಕೂಡ ಕೊಡಬಹುದು ಅಂತ ಕಾಯ್ತಾ ಇದ್ರು. ಅದೆಲ್ಲವೂ ಕೂಡ ಹುಸಿಯಾಗಿದೆ. ಬಜೆಟ್ನಲ್ಲಿ ಯಾವುದೇ ರೀತಿಯ ವಿಚಾರ ಗುತ್ತಿಗೆದಾರರ ಸಂಬಂಧ ಪ್ರಸ್ತಾಪ ಆಗೋದಿಲ್ಲ. ಹಾಗಾಗಿ ಇವತ್ತಿನಿಂದ ಈ ಹೋರಾಟ ಏನಿದೆಯಲ್ಲ, ಇದು ಮತ್ತಷ್ಟು ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಗುತ್ತಿಗೆದಾರರಿಂದ ಧರಣಿ ನಡೀತಾ ಇದೆ. ಕಾಮಗಾರಿಗಳನ್ನ ಮಾಡಿದ್ವಿ, ಆದ್ರೆ ಆ ಕಾಮಗಾರಿಗೆ ಏನು ಬಾಕಿ ದುಡ್ಡು ಕೊಡಬೇಕಿತ್ತು, ಉಳಿಸ್ಕೊಂಡಿದ್ದಾರೋ ಅದನ್ನ ಕೊಡ್ತಾ ಇಲ್ಲ. ಪದೇ ಪದೇ ಕೇಳಿದ್ರು ಕೂಡ ಅದ್ರ ಬಗ್ಗೆ ಬರೀ ಭರವಸೆಯನ್ನ ಕೊಡ್ತಾ ಇದ್ದಾರೆ, ಆಶ್ವಾಸನೆಯನ್ನ ಕೊಡ್ತಿದ್ದಾರೆ ವಿನಃ ಕಿಂಚಿತ್ತೂ ಕ್ರಮವನ್ನು ತೆಗೆದುಕೊಳ್ತಿಲ್ವಲ್ಲ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಗುತ್ತಿಗೆದಾರರ ಪ್ರತಿಭಟನಾ ಸ್ಥಳಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಂದ ಭೇಟಿ. ಗುತ್ತಿಗೆದಾರರು ಪ್ರೊಟೆಸ್ಟ್ ಮಾಡ್ತಿದ್ದಾರಲ್ಲ, ಆ ಜಾಗಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಬಂದಿದ್ದಾರೆ. ಪ್ರತಿಭಟನಾ ನಿರತರ ಜೊತೆಗೆ ಡಿಕೆ ಮಾತುಕತೆ. ಹಾಗೆಯೇ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ, ಸಣ್ಣ ನೀರಾವರಿ ಸಚಿವ ಬೋಸರಾಜು ಅವರು ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ. ಗಮನಿಸ್ತಾ ಇದ್ದೀರಿ, ಗುತ್ತಿಗೆದಾರರು ಧರಣಿ ಮಾಡ್ತಿದ್ದಾರೆ. ಒಂದು ಕಡೆ ಯಾವ ರೀತಿಯಾಗಿ ಪ್ರೊಟೆಸ್ಟ್ನಲ್ಲಿ ಗುತ್ತಿಗೆದಾರರು ಭಾಗಿಯಾಗಿದ್ದಾರೆ ಅನ್ನೋದನ್ನು ನೋಡ್ತಾ ಇದ್ದೀರಿ. ಇನ್ನು ಈ ಗುತ್ತಿಗೆದಾರರು ಹೋರಾಟ ಮಾಡ್ತಾ ಇರುವಂತಹ ಜಾಗಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು, ಸತೀಶ್ ಜಾರಕಿಹೊಳಿ ಅವರು, ಬೋಸರಾಜು ಅವರು ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ. ಅವರ ಮನವೊಲಿಸುವಂತಹ ಪ್ರಯತ್ನ ಆಗ್ತಾ ಇದೆ. ಆದರೆ ಈ ಬಾರಿ ಮನವೊಲಿಕೆಗೆ ಬಗ್ತಾರಾ ಇಲ್ವಾ ಅನ್ನೋದೇ ಪ್ರಶ್ನಾರ್ಥಕವಾಗಿದೆ. ಪ್ರತಿ ಬಾರಿಯೂ ಕೂಡ ನಾವು ಕೊಡ್ತೀವಿ, ಅಷ್ಟು ಬಿಡುಗಡೆ ಮಾಡ್ತೀವಿ, ಸರ್ಕಾರದ ಸಮಸ್ಯೆ ಹೀಗಿದೆ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ಸಬೂಬನ್ನ ಕೊಟ್ಕೊಂಡು, ಸಮಜಾಯಿಷಿಯನ್ನ ಕೊಟ್ಕೊಂಡು ಹೋದ್ರೆ ಗುತ್ತಿಗೆದಾರರ ಪಾಡು ಏನಾಗಬೇಕು, ಗುತ್ತಿಗೆದಾರರನ್ನ ನಂಬ್ಕೊಂಡು ಕೆಲಸ ಮಾಡಿರ್ತಾರಲ್ಲ ಅವ್ರ ಪಾಡು ಏನಾಗಬೇಕು, ಇದು ಗುತ್ತಿಗೆದಾರರ ಪ್ರಶ್ನೆ. ಈ ಪ್ರಶ್ನೆಗೆ ಸರ್ಕಾರದಿಂದ ಉತ್ತರವೇ ಸಿಗ್ತಾ ಇಲ್ಲ ಅನ್ನೋದೇ ಅವರ ಆತಂಕಕ್ಕೂ ಕೂಡ ಕಾರಣವಾಗಿದೆ. ಇವತ್ತಿನ ಈ ಒಂದು ಪ್ರೊಟೆಸ್ಟ್ಗೂ ಕೂಡ ಕಾರಣ ಆಗಿದೆ. ನಾಳೆಯೇ ಸಭೆ ಮಾಡಿ ಸಮಸ್ಯೆಯನ್ನ ಬಗೆಹರಿಸ್ತೇವೆ, ಗುತ್ತಿಗೆದಾರರ ಮನವೊಲಿಸಲು ಸಚಿವರು ಮುಂದಾಗಿದ್ದಾರೆ. ಇದೀಗ ಪ್ರತಿಭಟನಾ ಸ್ಥಳದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ, ದುಡ್ಡು ಕೊಡೋಕೆ ಶಾಸಕರಿಗೆ ಅನುದಾನವೇ ಕೊಟ್ಟಿಲ್ಲ, ಆದಷ್ಟು ಬೇಗ ಗುತ್ತಿಗೆದಾರರ ಸಮಸ್ಯೆಯನ್ನ ಪರಿಹರಿಸ್ತೇವೆ, ನಿಮ್ಮ ಕೈ ಬಿಡುವ ಪ್ರಶ್ನೆಯೇ ಇಲ್ಲ, ನಿಮ್ಮ ಜೊತೆಗೆ ನಾವು ಸದಾ ಇರ್ತೇವೆ, ನಾಳೆ ಇದ್ರ ಬಗ್ಗೆ ನಾವು ಒಂದು ಮಹತ್ತರ ಚರ್ಚೆಯನ್ನು ಮಾಡಿ, ಸಭೆಯನ್ನು ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಪ್ರತಿಭಟನಾ ನಿರತ ಗುತ್ತಿಗೆದಾರರಿಗೆ ಆಶ್ವಾಸನೆಯನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಪ್ರತಿ ಬಾರಿಯೂ ಕೂಡ ಇದೇ ಆಶ್ವಾಸನೆಯ ಮಾತುಗಳನ್ನು ನಂಬಿಕೊಂಡೇ ಗುತ್ತಿಗೆದಾರರು ಮುಂದೆ ಬರ್ತಾ ಇದ್ದಾರೆ. ಒಂದಷ್ಟು ಕೆಲಸ ಕಾರ್ಯಗಳಲ್ಲೂ ಕೂಡ, ಕಾಮಗಾರಿಗಳಲ್ಲೂ ಕೂಡ ತೊಡಗಿಸ್ಕೊಳ್ತಾ ಇದ್ದಾರೆ. ಆದರೆ ಪದೇ ಪದೇ ಇದೇ ರಿಪೀಟ್ ಆಗ್ತಾ ಇದ್ರೆ ಅದನ್ನು ಸಹಿಸಿಕೊಂಡು ಹೋಗೋಕೆ ಸಾಧ್ಯವಿಲ್ಲ ಅಂತ ಹೇಳಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಮುಂದಾಗಿರೋದು. ಲಾಸ್ಟ್ ಟೈಮ್ ಜಾಸ್ತಿ ಕೊಟ್ಟಿದ್ದಾರೆ, ನಿಮ್ಗೆ ಗೊತ್ತಿದೆ. ಲಾಸ್ಟ್ ಟೈಮ್ ಜಾಸ್ತಿ ಕೊಟ್ಟಿವೆ, ಈ ಸಲನೂ ಜಾಸ್ತಿ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ. GST ಸಮಸ್ಯೆ ಇದೆ, ಪೀಸ್ ವರ್ಕರ್ ಬಗ್ಗೆ ಕೇಳಿದ್ದಾರೆ ಅಧ್ಯಕ್ಷರು. ಆಮ್ಯಾಗೆ MDP ಇದೆ, ಆಮ್ಯಾಗೆ ವರ್ಕ್ ರೇಟ್ ಸರ್ಟಿಫಿಕೇಟ್ ಬಗ್ಗೆ ಸುಮಾರು ವಿಷಯಗಳನ್ನು ಅಧ್ಯಕ್ಷ ಕೇಳಿದ್ದಾರೆ. ಅವ್ರ ಜೊತೆ ಸಾಧ್ಯ ನಾಳೆಗೆ ಒಂದು ಸಭೆ ಮಾಡಿ ಇದನ್ನು ಗಮನಕ್ಕೆ ತರ್ತೀವಿ. ನಾಳೆ ಒಂದು ಸಭೆ ಮಾಡ್ತೀವಿ, ನಮ್ಮ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡಿ ಈ ಸಾರಿ ಅದೇ ವರ್ಕ್ ರೇಟ್ ಸರ್ಟಿಫಿಕೇಟ್ ಬಗ್ಗೆ ಕೇಳುವಂಥ ಪ್ರಯತ್ನವನ್ನು ಮಾಡ್ತೀವಿ. ಅದನ್ನು ನಿಮಗಿಂತ ಮುಂಚೆ ನಾವೇ ಬೇಡ ಅಂತ ಹೇಳಿದ್ವಿ. ಯಾಕೆ ನಾವು ದುಡ್ಡು ಕೊಡೋರು ಲೇಟಾಗಿ, ನಿಮ್ಮನ್ನ ಟರ್ನ್ ಓವರ್ ಕೇಳೋರು. ಲಾಸ್ಟ್ ಟೈಮ್ ಜಾಸ್ತಿ ಕೊಟ್ಟಿದ್ದಾರೆ, ನಿಮ್ಗೆ ಗೊತ್ತಿದೆ. ಲಾಸ್ಟ್ ಟೈಮ್ ಬಾಕಿ ಹಣವನ್ನು ಬಿಡುಗಡೆ ಮಾಡಿ ಅಂತ ಹೇಳಿ ಗುತ್ತಿಗೆದಾರರ ಸಂಘ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ತಮ್ಮ ಒಗ್ಗಟ್ಟನ್ನು ಅವರು ಪ್ರದರ್ಶನ ಮಾಡ್ತಾ ಇದ್ದಾರೆ. ಒಂದು ಕಡೆ ಗುತ್ತಿಗೆದಾರರ ಬಾಕಿಯನ್ನ ಉಳಿಸಿಕೊಂಡಿರುವಂತಹ ಸರ್ಕಾರ ಬೊಕ್ಕಸ ಖಾಲಿ ಮಾಡಿಕೊಂಡು
ಈಗ ಕಣ್ಕಂಡು ಬಿಡ್ತಾ ಇದೆ ಅನ್ನೋ ಆರೋಪವೂ ಕೂಡ ಕೇಳಿ ಬರ್ತಾ ಇದೆ. ಬೊಕ್ಕಸದಲ್ಲೇ ದುಡ್ಡಿಲ್ಲ ಅಂದ್ರೆ ಗುತ್ತಿಗೆದಾರರ ಬಾಕಿಯನ್ನ ಅವರು ಹೇಗೆ ಪರಿಪೂರ್ಣವಾಗಿ ಕೊಡುವುದಕ್ಕೆ ಸಾಧ್ಯ ಅಂತ ವಿಪಕ್ಷಗಳು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿವೆ. ಪ್ರಯತ್ನ ಮಾಡಿ ಈ ಸಾರಿ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್. ಸ್ಥಳಕ್ಕೆ ಸಚಿವರು ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ. ಈಗಲೂ ಕೂಡ ಭರವಸೆಯ ಮಾತುಗಳನ್ನು ಆಡ್ತಿದ್ದಾರೆ. ಆದರೆ ಇದು ಎಷ್ಟರ ಮಟ್ಟಿಗೆ ಗುತ್ತಿಗೆದಾರರ ಮನವೊಲಿಸುವಲ್ಲಿ ಸಕ್ಸಸ್ ಆಗುತ್ತೆ ಅನ್ನೋದೇ ಪ್ರಶ್ನೆ. ಏನಾಗ್ತಿದೆ ಅಂತ ಶಿವರಾಜ್ ಕುಮಾರ್? ಮಧುಶ್ರೀ, ಈಗಾಗಲೇ ರಾಜ್ಯ ಗುತ್ತಿಗೆದಾರರ ಸಂಘದ ವತಿಯಿಂದ ಹಲವು ಬಾರಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟರು ಕೂಡ ಯಾವುದೇ ರೀತಿಯಾದ ಭರವಸೆ ಈಡೇರಿಸುವ ಕೆಲಸವನ್ನು ಮಾಡಿಲ್ಲ. ಹೀಗಾಗಿ ಇವತ್ತು ದೊಡ್ಡ ಮಟ್ಟದ ಹೋರಾಟವನ್ನು ಫ್ರೀಡಂ ಪಾರ್ಕ್ ನಲ್ಲಿ ನಡೆಸ್ತಾ ಇದ್ರು. ಈ ಒಂದು ಹೋರಾಟಕ್ಕೆ ಸಾಥ್ ಕೊಡೋದು ಇಡೀ ಸಾವಿರಾರು ಸಂಖ್ಯೆಯಲ್ಲಿ ಬೇರೆ ಬೇರೆ ಭಾಗದ ಗುತ್ತಿಗೆದಾರರು, ಸಣ್ಣ ಗುತ್ತಿಗೆದಾರರು, ಮಧ್ಯಮ ಗುತ್ತಿಗೆದಾರರು ಎಲ್ಲರೂ ಕೂಡ ಬಂದು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ರು. ಅವರ ಬೇಡಿಕೆ ಎಷ್ಟೇ ಸುಮಾರು 37,000 ಕೋಟಿಯಷ್ಟು ವಿವಿಧ ಇಲಾಖೆಗಳಲ್ಲಿ ಈಗಾಗಲೇ ಬಿಲ್ ಬಾಕಿ ಇದೆ. ಅದನ್ನ ಅಟ್ಲೀಸ್ಟ್ ಒಂದು 50% ಆದ್ರೂ ಬಿಡುಗಡೆ ಮಾಡಿ, ಯಾಕಂದ್ರೆ ಅಷ್ಟರ ಮಟ್ಟಿಗೆ ನಾವು ಸಾಲದ ಸುಳಿಯಲ್ಲಿ ತಿಳ್ಕೊಂಡಿದ್ವಿ. ಹೀಗಾಗಿ ಬಿಡುಗಡೆ ಮಾಡಿ ಅಂತ ಒತ್ತಾಯದಿಂದ ಹೋರಾಟವನ್ನ ಮಾಡ್ತಾ ಇದ್ರು. ಇದಕ್ಕೆ ಸ್ಪಂದಿಸಿ ಸರ್ಕಾರದ ವತಿಯಿಂದ 3 ಸಚಿವರು ಬಂದ್ರು. ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು, ಸತೀಶ್ ಜಾರಕಿಹೊಳಿ ಅವರು ಮತ್ತೆ ಬೋಸರಾಜ್ ಅವರು. ಈಗ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಒಂದು ಭರವಸೆಯ ಮಾತುಗಳನ್ನಾದ್ರು. ಇನ್ನೂ ಕೂಡ ಫೈನಲ್ ಆಗಿಲ್ಲ. ಆದ್ರೆ ನಾವು ಬೇರೆ ಎಲ್ಲೋ ಹೋಗಿ ನೀವು ಪತ್ರಿಕೆಗಳಲ್ಲಿ, ಮೀಡಿಯಾಗಳಲ್ಲಿ ಹೇಳಿಕೆಗಳನ್ನು ಕೊಡುವುದನ್ನು ಬಿಟ್ಟು ನೇರವಾಗಿ ನಮ್ಮ ಜೊತೆ ಬನ್ನಿ, ಸಿಎಂ ಜೊತೆ ಕೂರಿಸಿ ನಿಮ್ಮ ಸಮಸ್ಯೆಯನ್ನ ಬಗೆಹರಿಸುವಂತ ಕೆಲಸ ಮಾಡ್ತೀನಿ. ಆದ್ರೆ ಇದೆಲ್ಲಾ ತಪ್ಪುಗಳನ್ನ ನೀವೇ ಮಾಡ್ಕೊಂಡಿರುವಂತದ್ದು. ಯಾಕಂದ್ರೆ ನಾವು ಸರ್ಕಾರ ಆಡಳಿತಕ್ಕೆ ಬಂದ ತಕ್ಷಣವೇ ಹೇಳಿದ್ವಿ, ಯಾರು ಕೂಡ ಹಿಂದಿನ ಸರ್ಕಾರದಲ್ಲಿ ಏನು ಸುಮ್ಮನೆ ಅನೌನ್ಸ್ ಮಾಡಿದ್ರು ಅದರ ಆಧಾರದ ಮೇಲೆ ಕೆಲಸವನ್ನ ಮಾಡಕ್ಕೆ ಹೋಗ್ಬೇಡಿ, ಟೆಂಡರ್ಗಳನ್ನ ತೆಗೆದುಕೊಳ್ಬೇಡಿ, ಕಾಮಗಾರಿಗಳನ್ನ ಶುರು ಮಾಡಬೇಡಿ ಅಂತ ಹೇಳಿದ್ರು ಕೂಡ ನೀವು ಮಾಡಿದ್ದೀರಾ. ಆಯ್ತು, ಎಲ್ಲೆಂದ್ಬಿಟ್ಟು ನಿಮ್ಮಿಂದ ಕೂಡ ನಾವು ಸರ್ಕಾರ ಬಂದಿದೆ, ಆ ಒಂದು ಕಾರಣಕ್ಕಾಗಿ ನಿಮ್ಗೆ ಸ್ಪಂದನೆ ಕೊಡ್ತೀವಿ. ಆ ಒಂದು ಬಾಂಡ್ಗಳ ಮುಖಾಂತರವಾಗಿ ಅಟ್ಲೀಸ್ಟ್ ಒಂದು 50% ಅನ್ನ ಕ್ಲಿಯರ್ ಮಾಡುವಂತ ಕೆಲಸವನ್ನ ನಾವು ತ್ವರಿತಗತಿಯಲ್ಲಿ ಮಾಡಬೇಕಾಗುತ್ತೆ. ಅದನ್ನ ಮಾಡುವ ಕೆಲಸವನ್ನ ಮಾಡ್ತೀವಿ. ವಿವಿಧ ಇಲಾಖೆಗಳು ಏನೆಲ್ಲ ಬಾಕಿ ಹಣ ಉಳಿದಿದೆ ಅದನ್ನ ಕೊಡುವ ನಿಟ್ಟಿನಲ್ಲಿ ನಾವು ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಒಂದು ಸಭೆಯನ್ನ ಮಾಡ್ತೀವಿ ಅಂತ ಭರವಸೆಯನ್ನು ಕೊಟ್ಟು ಬೇರೆ ಒಂದು ಕಾರ್ಯಕ್ರಮ ಇದೆ ಅಂತ ಅವ್ರು ಬೇರೆ ಭಾಗಕ್ಕೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿದ್ರು. ಭವಿಷ್ಯ ಅದಾದ ಬಳಿಕ ಈಗ ಸತೀಶ್ ಜಾರಕಿಹೊಳಿ ಒಂದು ಭರವಸೆಯನ್ನು ಕೊಟ್ಟಿದ್ದಾರ. ನಾಳೆಯೇ ಸರ್ಕಾರ ಮಟ್ಟದಲ್ಲಿ ಒಂದು ಸಭೆಯನ್ನ ಮಾಡ್ತೀವಿ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಹಣಕಾಸು ಇಲಾಖೆ ಅಧಿಕಾರಿಗಳನ್ನ ಕೂಡ ಸೇರಿಸಿಕೊಂಡು ಒಂದು ಸಭೆಯನ್ನ ಮಾಡಿ ಇದಕ್ಕೆ ಇತ್ಯರ್ಥ ಕೆಲಸ ಮಾಡುವಂತ ಕೆಲಸವನ್ನ ಮಾಡ್ತೀವಿ. ನೀವು ಬೇರೆಲ್ಲೇ ಹೋಗಿ ಹೋರಾಟಗಳನ್ನ ಮಾಡುವುದು, ಹೇಳಿಕೆಗಳನ್ನ ಕೊಡುವಂತ, ಡ್ಯಾಮೇಜ್ ಮಾಡುವಂತ ಕೆಲಸಗಳನ್ನ ಮಾಡಬಾರ್ದು. ನಾವು ಖಂಡಿತವಾಗ್ಲೂ ನಿಮ್ಮ ಪರ ಇದ್ದೀವಿ. ಆದ್ರೆ ನೀವೇ ಮಾಡ್ಕೊಂಡಿರುವುದು ಇದು ತಪ್ಪು. ಯಾಕಂದ್ರೆ ನಾವು ಹಿಂದೆನೆ ಘೋಷಣೆ ಮಾಡ್ತೀವಿ, ಹಿಂದಿನ ಸರ್ಕಾರದಲ್ಲಿ ಏನೆಲ್ಲ ಪ್ಯಾಕೇಜ್ಗಳನ್ನ ಘೋಷಣೆ ಮಾಡಿತ್ತು ಅಂತಹ ಟೆಂಡರ್ಗಳಿಗೆ ಕೈ ಹಾಕ್ಬಿಡ ಅಂತ ಹೇಳಿದ್ರು ಕೂಡ ನೀವು ಕೆಲಸಗಳನ್ನ ಮಾಡಿದ್ವಿ. ಆ ಒಂದು ಕಾರಣಕ್ಕಾದ್ರೂ ನೀವೀಗೆಲ್ಲರೂ ಕೂಡ ಸಾಲದ ಸುಳಿಯಲ್ಲಿದ್ದೀವಿ, ಸಮಸ್ಯೆಗಳಿದ್ದೀವಿ ಅನ್ನೋ ಕಾರಣಕ್ಕೆ ನಿಮ್ಮ ಬಾಕಿ ಬಿಲ್ ಏನಿದೆ ಅದನ್ನ ಬಿಡುಗಡೆ ಮಾಡುವಂತ ಕೆಲಸದ ನಿಟ್ಟಿನಲ್ಲಿ ನಾಳೆ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದ ಒಂದು ಸಭೆಯನ್ನ ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನ ಸ್ಟೇಜ್ ಮೇಲೆ ಸತೀಶ್ ಜಾರಕಿಹೊಳಿ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಎಲ್ಲಾ ಒಂದು ಗುತ್ತಿಗೆದಾರರು ಕೂಡ ಒಂದು ರೀತಿಯ ಜೈಘೋಷವನ್ನು ಮಾಡುತ್ತಿದ್ದಾರೆ. ಎಲ್ಲೊಂದ್ ಕಡೆ ಆದಷ್ಟು ಬೇಗ ನಮ್ಮ ಸಮಸ್ಯೆ ಬಗೆಹರಿಸಬಹುದು, ನಮ್ಮ ಅಕೌಂಟ್ಗಳಿಗೆ ದುಡ್ಡು ಬರಬಹುದು ಅನ್ನೋ ನಿರೀಕ್ಷೆಯಲ್ಲಿ ಇರುವಂತದ್ದು. ಮಧುಶ್ರೀ, ಧನ್ಯವಾದ ಶಿವರಾಜ್ ಕುಮಾರ್ ತಮ್ಮ ಮಾಹಿತಿಗಾಗಿ.